ನಾವ್ ಯಾವ ಮೂವಿ ರೋಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಟೀನೇಜ್ ಅಂತ. ಈ ಹೀರೋದು ಯಾವಾಗ್ಲೂ ಕೇರಾ ಫುಟ್ಬಾಲ್ ಅಂತ ಒಂದು ಮೂವಿ ನಮ್ ಸ್ಕೂಲಲ್ಲಿ ಯಾವಾಗ್ಲೂ ತೋರಿಸೋರು. ನೋಡಿ ನೋಡಿ ನನ್ಗೆ ಬೇಜಾರಾಗ್ಬಿಡೈದು ಹೋಗ್ರಿ ಅಂತ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತಿ? ಫಿಲಂ ಶೂಟಿಂಗ್ ನಡಿಬೇಕಾದ್ರೆ ಕಿಶಾನ್ಗೆ 17 ವರ್ಷ, ಹೀರೋಯಿನ್ಗಳಿಗೆ 18 ವರ್ಷ. ನೋಡಿದ್ಮೇಲೆ ನಿಮ್ ಸ್ಕೂಲ್ ಲೈಫ್ ಯಾವತ್ತು ದೇವರಾಣೆಗೂ ನೆನಪಾಗಲ್ಲ. ಯಾಕಂದ್ರೆ ಈ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ನಿಮ್ ಸ್ಕೂಲಲ್ಲಿ ಇತ್ತಾ? ಈ ಸ್ಕೂಲಲ್ಲಿ ಸಪ್ರೇಟ್ ಊಟ ಮಾಡಕ್ಕೆ ಟೇಬಲ್ ಇತ್ತು, ನಿಮ್ ಸ್ಕೂಲಲ್ಲಿ ಇತ್ತಾ? ಇಲ್ಲಿ ಹುಡುಗಿರೆಲ್ಲ ಶಾರ್ಟ್ ಬಟ್ಟೆ ಹಾಕೋತಾ ಇದ್ರು, ನಿಮ್ ಸ್ಕೂಲಲ್ಲಿ ಹಾಕೋತಾ ಇದ್ರ? ಇವನು ಗರ್ಲ್ ಫ್ರೆಂಡ್ಸ್ ಮಾಡ್ಕೊಂತ ಇದ್ದ. ನೀವು ಬಿಡ್ರಿ, ಯಾಕ್ರಿ ಸಿಂಗಲ್ಗಳು ತಿಕ್ಕ ಉರ್ಸೋದು? ಫಿಲಂ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಆರ್ಯಂಗೆ 16 ವರ್ಷ ಅಂತ ಹೇಳ್ತಾರೆ. ಇದ್ ನೋಡ್ದಾಗ್ಲೇ ಗೊತ್ತಾಗುತ್ತೆ ಆರ್ಯ ಎಂತ ದೊಡ್ಡ ಚೈಲ್ಡ್ ಅಂತ. ಯಾಕಂದ್ರೆ ಅವ್ನ್ ಸೈಕಲ್ ಟೈರ್ ಲೈಟ್ ಐತೆ, ಆರ್ಯನೇ ದೊಡ್ಡ ಚೈಲ್ಡ್ ಅಂತ ಅನ್ಕೊಂಡ್ರೆ ನಾವು, ಅವ್ನ್ ಸ್ಕೂಲ್ ಅವ್ರು ಅವ್ನಿಗಿನ ದೊಡ್ಡ ಚೈಲ್ಡ್. ಯಾಕಂದ್ರೆ ಲವ್ ಲೆಟರ್ ಅವರು ಆ ಲೆಟರ್ ಅಂತ ಇರ್ತಾರೆ. ಆ ಪೆದ್ದು ನನಗೆ ಆ ಲೆಟರ್ ಕೊಡ್ತಾನೆ ಅಂತ ಕಾಯ್ತಾ ಇದ್ದೀನಿ. ಈ ಬುಲ್ಡೋಸರ್ಗೆ ಆ ಲೆಟರ್ ಕೊಟ್ಟವನೇ. ರಾಕೇಶ ಆ ಲೆಟರ್ ನಿನಗೆ ಕೊಟ್ನ? ಆ ಲೆಟರ್ ಕೊಟ್ಟಿದ್ದಾನೆ ಅಂತ ಅನ್ಕೋತಾರೆ. ಆ ಲೆಟರ್ ಅಂಜಲಿಗೆ ಆರ್ಯನ್ ಮೇಲೆ ಕ್ರಶ್ ಐತೆ. ಇವ್ರು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಚೈಲ್ಡ್ಗಳ ತರ ಫ್ಲರ್ಟ್ ಮಾಡಕ್ ನಿಂತ್ಕೊಂಡ್ಬಿಡ್ತಾರೆ. ನೀನ್ ಯಾವತ್ತಾದ್ರೂ ಆ ಲೆಟರ್ನ ಯಾವ್ದಾದ್ರೂ ಹುಡುಗಿಗೆ ಕೊಟ್ಟಿದ್ಯಾ? ಇಲ್ಲ. ನೀನ್ ಯಾವತ್ತಾದ್ರೂ ಆ ಲೆಟರ್ನ ಯಾರಾದ್ರೂ ಹುಡುಗಂಗ್ ಕೊಟ್ಟಿದ್ಯಾ? ಇಲ್ಲ. ನಿಮ್ಮಂತವ್ರಿಗೆ ನಾನು ಆ ಲೆಟರ್ ಕೊಡ್ತಾರಿಲ್ಲ, ಆ ವಿಡಿಯೋಸ್ ಹಾಕೊಡ್ತಾ ಇದ್ದೆ. ಆ ಲೆಟರ್ ಬಗ್ಗೆ ಮಾತಾಡ್ಬಿಟ್ಟು ಹೋಗ್ಬೇಕಾದ್ರೆ ಒಂದ್ ಅಂಕಲ್ಗೆ ಆರ್ಯ ಗುದ್ಬಿಡ್ತಾನೆ. ಬಿದ್ಮೇಲೆ ಎದ್ಬಿಟ್ಟು ಆ ಅಂಕಲ್ನ ಇದ್ ಮಾಡೋದ್ ಬಿಟ್ಟು ಅವನೇನ್ ಹೇಳ್ತಾನೆ ಕೇಳಿಸ್ಕೊಳ್ರಿ. ಒಂದ್ ಟೀನೇಜ್ ಹುಡುಗ ಅವ್ನ್ ಹುಡುಗಿನ್ ಕೇಳ್ತಾನೆ, ನೀನ್ ಯಾರಿಗೂ ಆ ಲೆಟರ್ ಕೊಟ್ಟಿಲ್ವಾ ಅಂತ. ಮಾತ್ ಕೇಳದ್ಮೇಲೆ ಅಂಕಲ್ ಈ ಬೋಳಿ ಮಕ್ಳದ್ ಇಷ್ಟೇ ಅನ್ಬಿಟ್ಟು ತರಕಾರಿನ್ ಬಿಟ್ಟು ಮಾನಸಿಕ ಅಸ್ವಸ್ಥರಾಗಿ ಹಂಗೆ ಹೋಗ್ಬಿಡ್ತಾರೆ. ಇವ್ರಿಬ್ರು ಕಿತ್ತೋಗಿರೋ ಲವ್ ಸ್ಟೋರಿನ ವರ್ಣಿಸಕ್ಕೆ ಒಂದ್ ಸಾಂಗ್ ಬರುತ್ತೆ. ಅಂಜಲಿ ಆರ್ಯನ್ ಹತ್ರ ಡ್ರಾಪ್ ಕೇಳ್ತಾಳೆ. ಹಾಯ್ ಆರ್ಯ, ಹಾಯ್ ಅಂಜಲಿ. ಇವತ್ ಯಾಕೋ ನಿನ್ ಜೊತೆ ಸೈಕಲ್ ನಲ್ಲೇ ಹೋಗ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಡ್ರಾಪ್ ಮಾಡ್ತೀಯಾ ಪ್ಲೀಸ್? ಓಕೆ ಅಂಜಲಿ. ಇವಾಗ ಆರ್ಯ ಮತ್ತೆ ಅಂಜಲಿ ಸೈಕಲ್ ಅಲ್ಲಿ ಜೊತೆಗೆ ಹೋಗ್ತಾರೆ ಅಂತ ಅನ್ಕೊಂಡ್ರೆ ನೀವು ಕೆಪ್ರತುಲ್ಗಳಾದ್ರ ತಪ್ಪು. ಇವರಿಬ್ರು ಸೈಕಲ್ ನ ತೊಳ್ಕೊಂಡು ಹೋಗ್ತಾರೆ. ಆರ್ಯ ಅಂಜಲಿ ಜೊತೆ ಕನೆಕ್ಷನ್ ಇಟ್ಕೊಂಡಿರೋದಲ್ದೆ ಪ್ರಿಯನ್ ಜೊತೆನೂ ಕನೆಕ್ಷನ್ ಇಲ್ಲ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತಿ? ಕೆಲವೊಂದ್ ಜನ ಹುಡುಗರು ಆರ್ಯಂಗೆ ನಾಯಿ ಹೊಡೆದಂಗ್ ಹೊಡಿತಾರೆ. ಇಷ್ಟೊತ್ತಕ ಸುಮ್ನಿದ್ದನು ಅವ್ನ್ ತಂಗಿ ವಿಷಯ ಎದ್ದ ತಕ್ಷಣನೇ ರೊಚ್ಚಿಗೆದ್ದು ಬಿಡ್ತಾನೆ. ಒಬ್ಳು ತಂಗಿ ಇದ್ದಾಳೆ ಅಂತ ಡವ್ ಮಾಡ್ತ್ಯಾ? ತಂಗಿನೂ ಇಲ್ಲ, ಯಾರು ಇಲ್ಲ, ಸುಮ್ನೆ ಡವ್ ಮಾಡ್ತಾವನೆ. ಮೋಸ್ಟ್ಲಿ ಅವನ್ ತಂಗಿ ಹೊಗೆ ಹಾಕ್ಸ್ಕೊಂಡಿರ್ಬೇಕು. ಇವಾಗ ನಿಮ್ಗೆಲ್ಲರಿಗೂ ಅನ್ಸ್ತಾ ಇರುತ್ತೆ ಆರ್ಯ ಅವ್ರ ತಂಗಿ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾನೆ ಅಂತ. ಆದ್ರೆ ತಪ್ಪು. ಆರ್ಯ ಅವನ್ ತಂಗಿನ ನೋಡೇ ಇರಲ್ಲ. 12 ವರ್ಷದಿಂದ ಮೀಟ್ ಆಗಿಲ್ಲ. ಅವಳ ಹೆಸರು ಸತ ಅವನಿಗೆ ಗೊತ್ತಿಲ್ಲ. ನಿಮ್ಮಿಬ್ಬರ ಜಗಳದಲ್ಲಿ ಅವ್ನ್ ತಂಗಿನ ತಗೊಂಡ್ಬರ್ತೀಯಾ? ಆರ್ಯ ಅವ್ರಮ್ಮ ಅವಳನ್ನ ದತ್ತು ಕೊಟ್ಟಿರ್ತಾರೆ ಅವಳ ಫ್ರೆಂಡಿಗೆ. ಅವರು ಆಸ್ಟ್ರೇಲಿಯಾ ಕೊಟ್ಟೋಗಿರ್ತಾರೆ. ಫಸ್ಟ್ ಟೈಮ್ ಆರ್ಯನ್ ತಂಗಿ ಇಂಡಿಯಾಗ್ ಬರ್ತಾಳೆ ಆಸ್ಟ್ರೇಲಿಯಾದಿಂದ. ಫಸ್ಟ್ ಟೈಮ್ ಆರ್ಯ ಅವ್ರ ತಂಗಿನ ನೋಡಕ್ಕೆ ಬರ್ತಾನೆ. ಆಗ ಎಲ್ಲಾರು ಚೀಪ್ ಡೈಲಾಗ್ ಹೊಡಿತಾರಲ್ಲ ಫ್ಯಾಮಿಲಿ ಅವರು, ಅದನ್ನ ಅವ್ರ ಆಂಟಿ ಹೊಡಿತಾರೆ. ಫಸ್ಟ್ ಟೈಮ್ ಆರ್ಯ ಅವ್ರ ತಂಗಿ ನೋಡ್ತಾನೆ. ಅಣ್ಣ ನೋಡಿದ ತಕ್ಷಣ ಅವ್ರ ತಂಗಿ ಡೈಲಾಗ್ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನನ್ ಬಾಡ್ಗೆ ಅಣ್ಣನ ಇವಾಗ ಯಾಕೆ ಶಾಕ್ ಆಗ್ತಾ ಇದೀರಾ? 12 ವರ್ಷದಿಂದ ಅವಳು ಆಸ್ಟ್ರೇಲಿಯಾದಲ್ಲಿ ಅವಳೆ, ಪಕ್ಕ ಇವನ್ ಯಾರು ಅಂತ ಗೊತ್ತಿರಲ್ಲ, ಈಗ ಯಾಕೆ ಶಾಕ್ ಆಗ್ಬೇಕು? ಇವ್ರಿಗೆಲ್ಲ ಇವ್ರ ತಂಗಿ ಕರೆಂಟ್ ಹೊಡ್ಸದ್ಮೇಲೆ ಅವಳು ಹಿಂಗೆ ಹೇಳ್ತಾಳೆ, ಡ್ಯಾಡ್ ನಂಗೆ ಟಾಮ್ ಅಂಡ್ ಜೆರಿ ನೋಡ್ಬೇಕು. ಆರ್ಯರ್ ದೊಡ್ಡಪ್ಪ ಅಣ್ಣ ತಂಗಿ ಜೊತೆಗಿರ್ಲಿ ಅಂತ ಒಂದೇ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸ್ತಾರೆ. ಆದ್ರೆ ಅದೇನಾಗುತ್ತೋ ಗೊತ್ತಿಲ್ಲ, ಹುಡುಗರು ಒಂಥರ ವಿಚಿತ್ರವಾಗಿ ವೆಲ್ಕಮ್ ಮಾಡ್ತಾರಪ್ಪ. ಹೇಯ್ ಮ್ಯಾನ್, ಬಾರು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ. ಇದು ಆರ್ಯನ್ ರಿಯಾಕ್ಷನ್. ಗ್ರೇಟ್ ಟ್ಯಾಲೆಂಟ್. ಬಸ್ ನಲ್ಲಿ ಆರ್ಯ ಹೋಗಿ ಪ್ರೀತಿ ಪಕ್ಕ ಕೂತ್ಕೊತಾನೆ. ಕೂತ್ಕೊಂಡು 1 ನಿಮಿಷ ಆಗಿದ ತಕ್ಷಣನೇ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಯಾಕೆ ಹುಡುಗಿರ್ ನಮ್ಮ ಮೇಲೆ ಕೈ ಹಾಕ್ತಿರ್ಲಿಲ್ಲ? ಈ ರೇಂಜಲ್ಲಿ ರಿಚ್ ಇರೋ ಸ್ಕೂಲ್ ಬಗ್ಗೆ ಪ್ರೀತಿ ಬಾಯಲ್ಲೇ ಕೇಳ್ರಿ. There is a basketball court, football court, cricket stadium, tennis, snooker, auditorium, everything. ಒಂದ್ ಸ್ವಲ್ಪ ಓದೋದ್ರ ಬಗ್ಗೆನು ಹೇಳಕ. ನಾನೇ ತಲೆ ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತಿ? ಇದು ಶ್ರೀಮಂತರು ಹೋಗೋ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಟೀಚರ್ಸ್ ಮಕ್ಳು ಹೊಡಿಯಲ್ಲ, ಮಕ್ಳೇ ಟೀಚರ್ಸಿಗೆ ಹೊಡಿತಾರೆ. ನಾವೇನಾದ್ರೂ ಸ್ಕೂಲಲ್ಲಿ ಹಿಂಗ್ ಮಾಡ್ಬಿಟ್ಟಿದ್ರೆ ಟೀಚರ್ಸ್ ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟಿರೋದು. ಈ ಲೋಪರ್ ನನ್ ಮಗ ನೋಡ್ರಿ ಏನ್ ತಂದವನು. ಸ್ಕೂಲಲ್ಲಿ ಸುಮ್ನೆ ಕೂತಿರೋ ಹುಡುಗರಿಗೆ ಹುಡುಗಿರು ಬಂದು ಕಿಸ್ ಮಾಡ್ತಾರೆ. ಇವಾಗ ಅಂಜಲಿಗೆ ಮತ್ತೆ ಪ್ರೀತಿಗೆ
ಗುಡ್ ಬೈ. ಆರ್ಯನ್ ಫ್ರೆಂಡ್ಸು ಆರ್ಯನ್ಗೆ ರೇಗ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಏನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮ್ಯಾಟ್ರಾ? ಹಾಗೇನಿಲ್ಲ, ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಕ್ಲೋಸ್ ಫ್ರೆಂಡ್ಸಾ? ಎಷ್ಟಪ್ಪ ಕ್ಲೋಸ್ ಫ್ರೆಂಡ್ಸು? ಒಂದಡಿನ, ಅರ್ಧ ಅಡಿನ? ನಾನು ನಮ್ಮ ಬೋಳಿ ಮಕ್ಳು ಫ್ರೆಂಡ್ಸ್ಗೆ ಇದೇ ತರ ರೇಗ್ಸೋದು. ಒಂದಡಿನ, ಅರ್ಧ ಅಡಿನ? ಅರ್ಥ ಆಯ್ತು ಅನ್ಸುತ್ತೆ. ಈ ಕಡೆ ಬಂದ್ರೆ ಆರ್ಯನ್ ತಂಗಿ ಹೆವಿ ತರ್ಲೆ ಪುರ್ಲೆ ಕೇತಿರ್ತಾಳೆ. ಆ ಐಸ್ ಕ್ರೀಮ್ ಬೇಕಾ ಪ್ಲೀಸ್? ಅಣ್ಣ ನಂಗೂ ಒಂದು ಐಸ್ ಕ್ರೀಮ್ ಬೇಕಣ್ಣ. ಆರ್ಯ ಈ ಕಡೆ ಐಸ್ ಕ್ರೀಮ್ ತರಕ್ ಹೋಗ್ತಿದ್ದಂಗೆ ನಂಗೇನು ಐಸ್ ಕ್ರೀಮ್ ಬೇಡ. ಓಕೆ ತಂದ್ರೆ ತಿಂತೀನಿ. ಎಲ್ಲ ತಗೊಂಬರ್ಲ ಇಲ್ಲಿ ತಲೆ ಮೇಲೆ ಕಲೆ ತಾಕ್ಬಿಡ್ತೀನಿ ಅಂತ. ಅಣ್ಣ ರೆಡ್ ಎಫ್ ಬಂದು ಅವ್ನ್ ಲಿರಿಕ್ಸ್ ಬರ್ದಿರೋದ್ನ ಹೇಳ್ತಾನೆ. ಲಿರಿಕ್ಸ್ ಮಾತ್ರ ಬೇಕಾಗಿದೆ, ಒಂದು ಹುಡುಗಿ ಬೇಕಾಗಿದೆ. ಈ ವಾರ್ಡ್ ಹೇಳ್ತಿದ್ದಂಗೆನೆ ಅಣ್ಣ ಕರ್ನಾಟಕ ತುಂಬಾ ವರ್ಲ್ಡ್ ಫೇಮಸ್ ಆಗ್ತಿದ್ದಂಗೆನೆ ಪ್ರೀತಿ ಬಂದು ಹೇಳ್ತಾಳೆ, ವಿಲ್ ಯು ಬಿ ಮೈ ಬಾಯ್ ಫ್ರೆಂಡ್? ಫೇಮಸ್ ಆದ್ಮೇಲೆ ಏನ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಆಫರ್ ಮಾತ್ರ ರಿಯಾಲಿಟಿ ಶೋ ಇಂದ ಪಕ್ಕ ಬಂದೇ ಬರುತ್ತೆ. ಆರ್ಯನ್ ವಾಯ್ಸಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಐ ಥಿಂಕ್ ಅವ್ನು ನಮ್ಮ ರಿಯಾಲಿಟಿ ಶೋಗೆ ಖಂಡಿತ ಪ್ಲಸ್ ಆಗ್ತದೆ. ಇದು ಹೇಳಿದ್ಮೇಲೆ 5 ನಿಮಿಷದಲ್ಲಿ ಈ ಸಲ ನಾನು ಬರೆಯೋ ಸ್ಕ್ರಿಪ್ಟ್ಗೆ ನಾವು ನಂಬರ್ 1 ಆಗೋದು ಗ್ಯಾರಂಟಿ. ಈ ಸತಿ ಸ್ಕ್ರಿಪ್ಟ್ ಡೈರೆಕ್ಷನ್ ನಂದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆರ್ಯ ಈ ಶೋಗ್ ಬಂದಾಗ ಅವನ ಹಳೆ ಹುಡುಗಿ ಅಂಜಲಿನ್ ಕೂಡ ಈ ಶೋಗ್ ಬಂದಿರ್ತಾಳೆ. ಹಾಯ್ ಆರ್ಯ. ಹೇ ಅಂಜಲಿ, ಅಣ್ಣ ಅವಳು ಮೊದಲನೇ ಡವ್ ಜೊತೆ ಆರಾಮಾಗಿ ಪೀಸಾಗಿ ಡ್ಯಾನ್ಸ್ ಆಡ್ತಿರ್ತಾಳೆ. ಆರ್ಯ ಅವಳು ಅಂತ ಕೇಳದ್ ಬಿಟ್ಟು ಅಂಜಲಿ ಅದು ನೋಡ್ ನಗ್ತಾ ತಲೆ ಇರ್ತಾಳೆ. ಕೆಡ್ಸ್ಕೊಂತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನೆಕ್ಸ್ಟ್ ಆರ್ಯ ಶೋ ಇಂದ ಎಲಿಮಿನೇಟೆಡ್ ಈ ಆಗ್ತಾನೆ. ಸತಿ ಸ್ಕ್ರಿಪ್ಟ್ ಡೈರೆಕ್ಷನ್ ನಂದು. ಪ್ರೀತಿ ಆರ್ಯಗೆ ಲೆಟರ್ ಕೊಡ್ತಾಳೆ. ಅದನ್ನ ಆರ್ಯ ಆ ಲೆಟರ್ ಅಂತ ಅನ್ಕೊಂಡು ಓಪನ್ ಮಾಡಿ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಅವನ್ಗೆ ಅದು ಫ್ಲೈಟ್ ಟಿಕೆಟ್ ಗೋವಾಗ್ ಹೋಗೋದು ಅಂತ. ನಿನ್ಗಾದ್ರೂ ಇದೇನಂತ ಗೊತ್ತಾ? ನೀನು ಪ್ರೀತಿ ಕ್ರಿಸ್ಮಸ್ಗೆ ಗೋವಾಗ್ ಹೋಗ್ಲಿಕ್ಕೆ ಫ್ಲೈಟ್ ಟಿಕೆಟ್. ನೆಕ್ಸ್ಟ್ ಬರೋ ಈ ಮ್ಯೂಸಿಕ್ ಬೊಮ್ಮಾರಿಲು ಅನ್ನೋ ತೆಲುಗು ಮೂವಿಯಿಂದ ಕದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಆರ್ಯ ಮತ್ತೆ ಪ್ರೀತಿ ಗೋವಾಗ್ ಬರ್ತಾರೆ. ಆರ್ಯ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ನಾವು ಗೋವಾಗ್ ರೀಚ್ ಆದೋ ಅಂತ ಒಂದ್ ಫೋನ್ ಹಲೋ ಮಾಡ್ತಾರೆ. ದೊಡ್ಡಪ್ಪ, ನಾನ್ ಆರ್ಯ. ರೀಚ್ ಆದ? ಹಲೋ ಆರ್ಯ, ಗೋವಾ ಹೇಗಿದ್ಯೋ? ನೀವೆಲ್ಲರೂ ಬಂದಿದ್ರೆ ತುಂಬಾ ಚೆನ್ನಾಗಿರೋದು ದೊಡ್ಡಮ್ಮ. ಇವ್ನ್ಗೆ ಯಾರನ ಹೇಳ್ರಿ ಗುರು, ಗೋವಾಗೆ ಫ್ಯಾಮಿಲಿನ ಕರ್ಕೊಂಡು ಹೋಗಲ್ಲ ಅಂತ. ನೆಕ್ಸ್ಟ್ ಪ್ರೀತಿಯ ಕ್ಲೋಸ್ ಫ್ರೆಂಡ್ ರೋಸಿ ಎಂಟ್ರಿ ಆಗುತ್ತೆ. ರೋಸಿ ಆರ್ಯನ್ಗೆ ಬಿಗ್ ಫ್ಯಾನ್. ಅಕ್ಕ ಪ್ರೀತಿ ಮುಂದೆನೆ ಆರ್ಯನ್ ತಪ್ಕೊಂತಾಳೆ. ನೆಕ್ಸ್ಟ್ ಹೋಗ್ಬೇಕಾದ್ರೆ ಕೇಳ್ತಾಳೆ, ರೋಸಿ, ಸ್ಕೂಟಿ ಓಡ್ಸಕ್ ಬರುತ್ತಲ್ವಾ? ಸ್ಕೂಟಿ ಓಡ್ಸಕ್ ಬರುತ್ತಾ ಅಂತ ಕೇಳಿ ರೋಡ್ ತುಂಬಾ ಹುಡುಗನ ನಾಯಲ್ದಂಗ ಅಲಿಸ್ತಾಳೆ. ರೋಸಿ ಎಂತ ಖತರ್ನಾಕು ಅಂದ್ರೆ ಪ್ರೀತಿ ಹುಡುಗ ಅಂತ ಗೊತ್ತಿದ್ರು ಅವನ ಜೊತೆ ಡ್ಯಾನ್ಸ್ ಮಾಡ್ತಾಳೆ. ಅವನ ಜೊತೆ ಗಿಟಾರ್ ಬಾರ್ಸೋದ್ ಫಸ್ಟ್ ಸ್ಟ್ರಿಂಗ್ ನ ಹಿಡಿ, ಟೈಟ್ ಆಗಿ, ಇನ್ನೂ ಟೈಟ್ ಆಗಿ. ಆರ್ಯ ಇವಳಿಗೆ ಗಿಟಾರ್ ಬಾರ್ಸೋದ್ ಹೇಳ್ಕೊಡೋದ್ನ ಕಣ್ಮುಚ್ಕೊಂಡ್ ಕೇಳಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೈಟ್ ಆಗಿ, ಇನ್ನೂ ಟೈಟ್ ಆಗಿ. ಏನಾಯ್ತು? ಏನೋ ಗೊತ್ತಾಗ್ತಲ್ಲ, ಇರ್ಲಿ ಬಿಡು. ಅರ್ಥ ಆಯ್ತು ಅನ್ಸುತ್ತೆ. ಹೋಗೋಕ್ಕಿನ್ನ ಮುಂಚೆ ರೋಸಿ ಕೊಂಕಣಿ ಭಾಷೆಯಲ್ಲಿ ಆರ್ಯನ್ಗೆ ಏನೋ ಹೇಳ್ತಾಳೆ. ಪಿರ್ಕಿ ಏನದು ಕೊಕ್ಕಿ? ಪಿರ್ಕಿ ನಾನೇನ್ ಬಿಗ್ ಫ್ಯಾನ್. ವಿಲ್ ಯು ಬಿ ಮೈ ಬಾಯ್ ಫ್ರೆಂಡ್? ಅಣ್ಣ ಇವಳಿಗೆ ಗರ್ಲ್ ಫ್ರೆಂಡ್ ಇದ್ರೂನು ಇವಳು ಪ್ರಪೋಸಲ್ನು ಒಪ್ಕೊಂತಾನೆ. ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್? ರೋಸಿ ಆರ್ಯನ್ನ ಬೀಳಿಸ್ಕೊಂಡು ಪ್ರೀತಿಗೆ ಜೋಕರ್ ತೋಲ್ ಮಾಡ್ಬಿಡ್ತಾಳೆ. ಪ್ರೀತಿಗೆ ಇವ್ರಿಬ್ರು ಬಗ್ಗೆ ಗೊತ್ತಾದ್ಮೇಲೆ ರೋಸಿ ಹೇಳ್ತಾಳೆ, ಪಿರ್ಕಿ ಅದ್ರ ಜೊತೆ ನಮ್ಮ ಹೀರೋ ಪ್ರೀತಿ ಜೊತೆ ತುಂಬಾ ಕ್ಲೋಸ್ ಆಗ್ತಾನೆ. ರೋಸಿ ಜೊತೆನೂ ಓಡಾಡ್ತಿರ್ತಾನೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ರೋಸಿ ಆರ್ಯನ್ನ ಕರ್ಕೊಂಬಂದು ಒಂದು ಫ್ರೆಂಡ್ಶಿಪ್ ಪರೀಕ್ಷೆನ ಮಾಡಿಸ್ತಾಳೆ. ಇದ್ರ ಕೆಳಗೆ ನಿಂಗೆ ತುಂಬಾ ಇಷ್ಟ ಆಗಿರೋ ಫ್ರೆಂಡ್ ಹೆಸರು ಬರೀಬೇಕು. ಕಮ್ ಆನ್ ಸ್ವೀಟ್ ಹಾರ್ಟ್. ಕೊನೆಗೂ ರೋಸಿ ಅಕ್ಕ ಏತು ಪಿರ್ಕಿ ಅಂದ್ರೆ ಏನು ಅಂತ ಹೇಳ್ತಾಳೆ. ಏತು ಪಿರ್ಕಿ ಅಂದ್ರೆ ಏನ್ ಗೊತ್ತಾ ಆರ್ಯ? ನೀನ್ ತುಂಬಾ ಇನ್ನೋಸೆಂಟ್ ಅಂತ. ಆರ್ಯನ್ನ ಮತ್ತೆ ರಿಯಾಲಿಟಿ ಶೋ ಕರ್ಕೊ ಬರ್ಬೇಕು ಅಂತ ಅಂದಾಗ ಇವನ್ ರಿಯಾಕ್ಷನ್ ನೋಡ್ರಿ, ಓವರ್ ರಿಯಾಕ್ಷನ್ ಮಾಡ್ತಾನೆ. ನಮ್ಮ ಆರ್ಯ ಗೆಲ್ಬೇಕು, ಒಬ್ಬ ಅಣ್ಣ ತಂಗಿ ಮೇಲಿಟ್ಟಿರೋ ಪ್ರೀತಿ ಗೆಲ್ಬೇಕು. ಈ ಕಡೆ ಬಂದಾಗ ಅವ್ರ ಅಮ್ಮ ಅವ್ರ ತಂಗಿಗೆ ಒಂದ್ ಸ್ಟೋರಿ ಹೇಳ್ತಾಳೆ. ಅವಳು ICU ಅಲ್ಲಿ ಇದ್ಲಂತೆ ಅನ್ನೋದೊಂದು ಕಥೆ ಹೇಳ್ತಾಳೆ. ಬೆಸ್ಟ್ ಇನ್ನೇನಿದ್ರು ಆ ದೇವ್ರಿಗೆ ಬಿಟ್ಟಿದ್ದು. ಇಷ್ಟು ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ ಶಾಕ್ ಹೊಡೆಯೋ ಅಂತ ಒಂದು ಸೀನ್ ಬರುತ್ತೆ.
ತಂಗಿ ಬಾಬು ಏನ್ ಮಾಡ್ತಾ ಇದೀಯಾ? ನೋ ಕಾಮೆಂಟ್ಸ್. ಈ ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ಸ್ಟೋರಿ ಕೇಳಿ ಅವ್ರ ತಂಗಿ ಹೊರಗಡೆ ಓಡ್ ಬಂದು ಈಗಂತಾಳೆ, ಅಣ್ಣ ರಿಯಾಲಿಟಿ ಶೋ ಗೆದ್ದು ಇನ್ನೂ ಕರ್ನಾಟಕದಲ್ಲಿ ಫೇಮಸ್ ಆಗಿ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಾನೆ. ಅಣ್ಣ ಪ್ರೀತಿಗೆ ಮತ್ತೆ ರೋಸಿಗೆ ಕೈ ಕೊಟ್ಟು ಜಾರ್ಜಿಯಾನ ಗರ್ಲ್ ಫ್ರೆಂಡ್ ಮಾಡ್ಕೊಂತಾನೆ. Will you be my girlfriend? ಇನ್ನು ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಬೇಕೋ ನಿನಗ್ಲೇ? ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಹೇಳ್ರಪ್ಪ ನಿಮ್ ಟೀನೇಜು ಈ ತರ ಯಾರ್ದಿತ್ತು ಅಂತ. ನಂದಂತೂ ಇರ್ಲಿಲ್ಲ, ನಮ್ಮ ಫ್ರೆಂಡು ಚರಣಂದಂತೂ ಇದ್ರೂ ಇರುತ್ತೇನೋ. ಇವತ್ತು ವಿಡಿಯೋ ಇಷ್ಟ, ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ವಿಡಿಯೋ ಹೆಂಗಿತ್ತು ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂತ ಗಂಟ ಬಾಯ್ ಗಾಯ್ಸ್.